ವಿಶೇಷವಾಗಿ ನಾವು ಶೈಲಪುತ್ರಿಯ ಒಂದು ಅವತಾರವನ್ನು ನೋಡಿದು ಮೊದಲನೇ ದಿನ. ಎರಡನೇ ದಿನ ನಾವು ತಾಯಿ ಜಗನ್ಮಾತೆಯನ್ನು ನಾವು ಬ್ರಹ್ಮಚಾರಿಣಿಯಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದು. ಮೂರನೆಯ ದಿನ ಚಂದ್ರಘಂಟ ಅನುಷ್ಠಾನವನ್ನು ಮಾಡಿದು. ನಾಲ್ಕನೆಯ ದಿನ ವಿಶೇಷವಾಗಿ ಕೂಷ್ಮಾಂಡ ದೇವಿಯ ಒಂದು ಆರಾಧನೆಯನ್ನು ಸಹಿತ ಮಾಡಿದು. ಐದನೇ ದಿನ ಪಂಚಮ ದಿನ 26 ಸೆಪ್ಟೆಂಬರ್ 2025 ಶುಕ್ರವಾರ ಪಂಚಮಿಯಂದು ಸುಬ್ರಹ್ಮಣ್ಯನ ತಾಯಿಯಾಗಿ ಪಾರ್ವತಿ ಮತ್ತೊಂದು ಅವತಾರದಲ್ಲಿ ಸ್ಕಂದ ಮಾತೆಯ ಒಂದು ಆರಾಧನೆಯನ್ನು ನಾವಿಲ್ಲಿ ಮಾಡ್ತೇವೆ. ಆರೋಗ್ಯ ಮತ್ತು ಸಂಪತ್ತಿನ ಒಂದು ಪ್ರತೀಕವಾದಂಥ ಈ ದೇವಿ ದೇವತೆಗಳ ಒಂದು ಸೈನ್ಯದ ನಾಯಕಿ ಅಂತಲೂ ಸಹಿತ ಹೇಳ್ತೀವಿ. 3 ಕಣ್ಣುಗಳನ್ನು ಹೊಂದಿರ್ತಾಳೆ. ದೇವಿ ಕಮಲದ ಮೇಲೆ ಕುಳಿತುಕೊಂಡು ಜ್ವಾಲಾಮುಖಿಯಂತೆ ಪ್ರಜ್ವಲಿಸ್ತಾ ಇರ್ತಾಳೆ. ಸ್ಕಂದ ಮಾತಾ ಆ ಒಂದು ನೋಡಿ, ಆ ಶಬ್ದದಲ್ಲಿ ಸ್ಕಂದ ಅಂದರೆ ಸುಬ್ರಹ್ಮಣ್ಯನ ತಾಯಿ ಪಾರ್ವತಿ. ವಿಶೇಷ ಏನಪ್ಪ ಅಂದರೆ ಪಂಚಮದ ತಾಯಿ ಜಗನ್ಮಾತೆ ನಾವು ಆರಾಧನೆಯನ್ನು ಮಾಡಿಕೊಳ್ಳೋದು ಅಂದರೆ ಮಾತೃ ಪ್ರೇಮವನ್ನು ತಾಯಿ ಜಗನ್ಮಾತೆ ತನ್ನ ಮಗನಿಗೆ ಕೊಟ್ಟಂಥ ದಿನ. 26 ಸೆಪ್ಟೆಂಬರ್ 2025 ನಾವು ಜಗನ್ಮಾತೆಯನ್ನು ನಾವಿಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡುವಂಥದ್ದು. ಮಾತೆ ಸಂತಾನ ಭಾಗ್ಯವನ್ನು ಕೊಡು, ಮಾತೆ ಎಲ್ಲ ರೀತಿ ಸಂಕಷ್ಟವನ್ನು ದೂರ ಮಾಡು ಮತ್ತು ಆರೋಗ್ಯ ಸಂಪತ್ತಿನ ಒಂದು ಅಧಿಪತಿಯಾದಂತಹ ಸ್ಕಂದ ಮಾತೆ ದೈವಿಕವಾದಂಥ ಆರಾಧನೆಯನ್ನು ನಾವು ಮಾಡಿದಾಗ ಶ್ರದ್ಧಾ ಭಕ್ತಿ ಶರಣಾರ್ಥಿಯಿಂದ ನಾವಿಲ್ಲಿ ಮಾಡಬೇಕಾಗುತ್ತೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ ಮತ್ತು ವಿಶೇಷವಾಗಿ ಈಗ ಸ್ಕಂದ ಮಾತೆಯ ಒಂದು ರೂಪ, ವಿಶೇಷವಾದಂಥ ರೂಪ. ನನ್ನ ಪ್ರೀತಿಯ ವೀಕ್ಷಕರೇ, ಈ ರೂಪವನ್ನು ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ. ಅಂದರೆ ಅಷ್ಟು ಅದ್ಭುತವಾದಂಥ ತಾಯಿ ಜಗನ್ಮಾತೆಯ ಒಂದು ಸ್ವರೂಪ ಇದು. ಈ ಸ್ವರೂಪದಲ್ಲಿ ಮಾತೃದೇವೋಭವ ಅಂದರೆ ಮಾತೃವಿನ ಒಂದು ವಾತ್ಸಲ್ಯವನ್ನು ಇಟ್ಟಿರುವಂತಹ ಒಂದು ರೂಪ ಅಂತಲೂ ಹೇಳ್ಬೋದು. ಈ ಒಂದು ರೂಪದಲ್ಲಿ ತಾವು ಜಗನ್ಮಾತೆ ತನ್ನ ಮಗನಿಗಾಗಿ, ತನ್ನ ಮಗನನ್ನು ಅಂದರೆ ಸುಬ್ರಹ್ಮಣ್ಯ ಮುರುಘ ಅಂತ ನಾವೆಂದು ಕರಿತೀವಿ, ತಾಯಿ ಸುಬ್ರಹ್ಮಣ್ಯನ ತಾಯಿ ಪಾರ್ವತಿ ಮತ್ತೊಂದು ಅವತಾರ ಒಂದು ಸ್ಕಂದ ಮಾತೆಯ ಅವತಾರ ಅಂತಲೂ ಹೇಳ್ತೀವಿ. ಆರೋಗ್ಯ ಮತ್ತು ಸಂಪತ್ತಿನ ಪ್ರತೀಕವಾಗಿರುವಂಥ ಈ ದೇವಿ ದೇವತೆಗಳ ಒಂದು ಸೇನಾಧಿಪತಿ ಅಂತಲೂ ಹೇಳ್ಬೋದು, ಸೈನ್ಯದ ನಾಯಕಿ ಅಂತಲೂ ಸಹಿತ ಹೇಳ್ಬೋದು. 3 ಕಣ್ಗಳನ್ನು ಹೊಂದಿರುವಂಥ ದೇವಿ ಕಮಲದ ಮೇಲೆ ಕುಳಿತುಕೊಂಡು ಜ್ವಾಲಾಮುಖಿಯಾಗಿ ಆಕೆ ಪ್ರಜ್ವಲತೆಯನ್ನು ನಾವು ನೋಡೋದು. 2 ಕಣ್ಣಿನ ಒಂದು ವಿಶೇಷವಾದಂಥ ಒಂದು ಪ್ರಾಬಲ್ಯತೆ. ಈ ಸ್ಕಂದ ಮಾತಾ ದೇವಿಯನ್ನು ಯಾರು ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ವಿಶೇಷವಾಗಿ ಸಂತಾನೋತ್ಪತ್ತಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದೂ ಸಹಿತ ದೂರವಾಗುತ್ತೆ ಅಂತಲೂ ಸಹಿತ ಹೇಳಲಾಗುತ್ತೆ.